ಮುಂಬೈ ಕನ್ನಡಿಗರ ಪ್ರತಿಷ್ಠಿತ ಸಂಘಟನೆಗಳಲ್ಲಿ ಒಂದಾದ ಗೋರೆಗಾಂವ್ ಕರ್ನಾಟಕ ಸಂಘದ ಆಶ್ರಯದಲ್ಲಿ 63ನೇ ನಾಡಹಬ್ಬ ಸಮಾರಂಭ ಫೆಬ್ರವರಿ 25ರ ರವಿವಾರ ಗೋರೆಗಾಂವ್ ಪೂರ್ವ ಜಯಪ್ರಕಾಶ್ ನಗರದ ನಂದದೀಪ ಹೈಸ್ಕೂಲ್ನ ಸಭಾಗೃಹದಲ್ಲಿ ಕರ್ಮಯೋಗಿ ಜೈ ಸುವರ್ಣ ವೇದಿಕೆಯಲ್ಲಿ ಸಂಘದ ಅಧ್ಯಕ್ಷರಾದ ನಿತ್ಯಾನಂದ ಡಿ ಕೋಟ್ಯಾನ್ ಅವರ ಅಧ್ಯಕ್ಷತೆಯಲ್ಲಿ ಅರ್ಥಪೂರ್ಣವಾಗಿ ಜರುಗಿತು. ಸಂಜೆ ಬಂಟರ ಸಂಘ ಮುಂಬಯಿಯ ಅಧ್ಯಕ್ಷ ಪ್ರವೀಣ್ ಭೋಜಾ ಶೆಟ್ಟಿ ಅವರ ಅಧ್ಯಕ್ಷತೆಯಲ್ಲಿ ಸಮಾರೋಪ ಸಮಾರಂಭ ನಡೆಯಿತು. ನಿತ್ಯಾನಂದ ಡಿ ಕೋಟ್ಯಾನ್ ಎಲ್ಲರನ್ನೂ ಸ್ವಾಗತಿಸಿ ಪ್ರಾಸ್ತಾವನೆಗೈದರು. ಈ 65 ವರ್ಷಗಳಲ್ಲಿ ಸಂಸ್ಥೆಗೆ ದುಡಿದವರು ತುಂಬಾ ಮಂದಿ, ದುಡಿದು ಮಡಿದವರು ತುಂಬಾ ಮಂದಿ. ಬೆಳಗಿನ ಸಂದರ್ಭದಲ್ಲಿ ಅವರೆಲ್ಲರನ್ನ ನೆನೆಸಿಕೊಳ್ಳುತ್ತಾ ಅವರ ಪರಿವಾರದವರನ್ನ ಅವರ ಪರಿಶ್ರಮಕ್ಕೆ ಸಾಕ್ಷಿಯಾಗಿ ಗೌರವವಾಗಿ ಗ್ರಂಥ ಗೌರವವನ್ನು ನಾವು ನೀಡಿ ಸಹಕರಿಸಿದ್ದೇವೆ, ಗೌರವಿಸಿದ್ದೇವೆ. ಆ ಎಲ್ಲ ಹಿರಿಯರು, ಕೆಲವರು ಹಿರಿಯರು ಮುಂಚೆ ತುಂಬ ಕೆಲಸ ಮಾಡಿದ್ದಾರೆ, ಇಂದು ಕೂಡ ನಮ್ಮ ಜೊತೆ ನಮಗೆ ಸಹಕರಿಸುತ್ತಾ ಮಾರ್ಗದರ್ಶನ ನೀಡುತ್ತಾ ಇವತ್ತು ಅವರ ಮಕ್ಕಳು ಭಾಗವಹಿಸಿದ್ದಾರೆ. ನೋಡಿ, ನಮ್ಮ ಸಾವಿತ್ರಿ ಅಕ್ಕ ಅವರು ಮಹಿಳಾ ವಿಧ ಕಾರ್ಯದ ಅವರ ಮಗ ಡಾಕ್ಟರ್ ಗೌತಮ್, ದಟ್ ಇಸ್ ಸಮಥಿಂಗ್ ಅಪ್ರಿಷಿಯೇಬಲ್. ಬೆಳಗ್ಗೆ ಒಂದು ವಿಚಾರಗೋಷ್ಠಿ ಇತ್ತು, ಯುವಕರು ಬರ್ತಾರೆ. ಅಂತಿಮವಾಗಿ ನಮ್ಮ ನಿರ್ಧಾರ ಆದದ್ದು ದ ಆರ್ಗನೈಸೇಷನ್, ಸಂಸ್ಥೆಯವರು ಆಲೋಚನೆ ಮಾಡಿದ ಹೌ ಟು ಅಟ್ರಾಕ್ಟ್ ದೆಮ್, ಅವರನ್ನು ಯಾವ ರೀತಿಯಲ್ಲಿ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಮಾಡಬೇಕು, ಅದು ಇವತ್ತು ಒಂದು ವೇದಿಕೆಯಲ್ಲಿ ತೋರಿ ಬರ್ತಾ ಉಂಟು. ಈಗ ಜಯಸೂಡ್ರ ಮಗ ಯುವಕ, ನಾವೆಲ್ಲ ಅವರ ಪ್ರಾಯದಲ್ಲಿ ಸಮಾಜ ಸೇವೆ ಬಂದವರು, ಪ್ರವೀಣನ ಅಲ್ವಾ, ಆದ ಕಾರಣ ನಾವು ಅಂಥದ್ದನ್ನು ಒಂದು ಕಾರ್ಯಕ್ರಮವನ್ನು ಮಾಡ್ತೇವೆ. ನಾನು ಕೂಡ ನನ್ನ ವೈಯಕ್ತಿಕವಾಗಿ ಹೇಳೋದಾದರೆ ಸುಮಾರು ಒಂದು 17 ವರ್ಷ 1980ರಿಂದ 97ರವರೆಗೆ ಕ್ರಿಯಾಶೀಲನಾಗಿದೆ ಈ ಸಂಸ್ಥೆಯಲ್ಲಿ. ಈಗ ನೋಡಿ, ಸುಮಾರು 22 ವರ್ಷಗಳ ಬಳಿಕ ಪುನಃ 1919ರಿಂದ ನನಗೂ ಈ ಸಂಸ್ಥೆಯಲ್ಲಿ ಸೇವೆ ಮಾಡೋ ಅವಕಾಶ ಸಿಕ್ಕಿದೆ. ಯಾಕೆ ಇವರೆಲ್ಲ ಹಿರಿಯರು ನಾನು ಕರೆದಿದ್ದಾರೆ, ಅದು ನಾವು ಮಾಡಿದ ಸೇವೆ ಪ್ರತಿಫಲ ಸಿಕ್ಕಿದೆ ಅಂತ ನಾನು ಇವರೆಲ್ಲರೂ ಆದರಣೀಯರು ಅಂತ ಒಂದು ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದೀರಿ. ನಾವು ಶಾಶ್ವತ ಅಲ್ಲ, ಆದರೆ ಸಂಸ್ಥೆ ಶಾಶ್ವತ. ಅದನ್ನು ನೆನಪಿಟ್ಟುಕೊಂಡು ನಮಗೆ ದೊರೆದಂಥ ಅವಕಾಶಗಳನ್ನು ನಾವು ಅರ್ಥಪೂರ್ಣವಾಗಿ ನಿಸ್ವಾರ್ಥವಾಗಿ ಮಾಡಿದರೆ ಅದರ ಯಶಸ್ಸು ಕಟ್ಟಿಟ್ಟ ಬುತ್ತಿ ಅಂತ ಹೇಳಿಕೊಳ್ಳುತ್ತಾ ಇವತ್ತು ಬೇರೆ ಬೇರೆ ಈಗಾಗಲೇ ತಡ ಆಗಿದೆ, 1 ಗಂಟೆ, ಕೆಲವರಿಗೆ ಬೇಗ ಹೋಗಲಿಕ್ಕುಂಟು. ಇಷ್ಟೇ ಪ್ರಾಸ್ತಾವವಾಗಿ ಹೇಳಿಕೊಳ್ಳುತ್ತಾ ಗೋರೆಗಾಂವ್ ಕರ್ನಾಟಕ ಸಂಘದ ಬಗ್ಗೆ ಗ್ರಂಥ ಬಿಡುಗಡೆ ಆಗಿದೆ. ಮುಖಪುಟದಲ್ಲಿ ಮುಂಬೆಳಕಿನಲ್ಲಿ ಕೂಡ ನಮ್ಮ ವಾರ್ಷಿಕ ಪತ್ರಿಕೆ, ಅದರಲ್ಲಿ ಕೂಡ ಸವಿಸ್ತಾರವಾಗಿ ನಿಮಗೆ ನಾವು ನೀಡಿದ್ದೇವೆ. ಅದನ್ನು ಓದಿಕೊಳ್ಳಿ, ಮುಂದೆ ಸಂಘದ ವಿವಿಧ ಯೋಜನೆಗಳಲ್ಲಿ ನಾವೆಲ್ಲರೂ ಪಾಲ್ಗೊಳ್ಳೋಣ ಅಂತ ಹೇಳಿಕೊಳ್ಳುತ್ತಾ ನನ್ನ 2 ಮಾತುಗಳು ಮುಗಿಸ್ತೇನೆ. ಧನ್ಯವಾದ. ಈ ಸಂದರ್ಭ ವಿಶೇಷ ಸಾಧನೆ ಮಾಡಿದ ಸಂಘದ ಸದಸ್ಯರ ಮಕ್ಕಳಿಗೆ ಯುವ ಸಾಧಕ ಗೌರವ ನೀಡಲಾಯಿತು. ಅತಿಥಿ ಅಭ್ಯಾಗತರಾಗಿ ಪಾಲ್ಗೊಂಡ ಭಾರತ್ ಬ್ಯಾಂಕಿನ ಕಾರ್ಯಾಧ್ಯಕ್ಷ ಸೂರ್ಯಕಾಂತ್ ಜೈ ಸುವರ್ಣ, ಒಕ್ಕಲಿಗರ ಸಂಘ ಮಹಾರಾಷ್ಟ್ರದ ನಿಕಟಪೂರ್ವ ಅಧ್ಯಕ್ಷ ಜಿತೇಂದ್ರ ಜಿ ಗೌಡ, ಮೂಳೆ ತಜ್ಞ ಡಾಕ್ಟರ್ ಗೌತಮ್ ಎಂ ಶೆಟ್ಟಿ, ಎಚ್ಡಿಎಫ್ಸಿ ಬ್ಯಾಂಕಿನ ಹಿರಿಯ ಉಪ ಕಾರ್ಯಾಧ್ಯಕ್ಷ ಶಂಕರ್ ಕೋಟ್ಯಾನ್ ಸಂಘದ ಗೌರವ ಸ್ವೀಕರಿಸಿ ಮಾತನಾಡಿದರು. I would like to thank Goregaon Kannada Sangha for keeping my father's name to the dais. I thank you from my heart. I would like to congratulate Kannada Sangha for the 63rd. 63rd means after retirement, 63, and still going on. I would like to congratulate all the committee members from the start to this present committee for organizing each and every year this program and continuing that process and taking it further. The process is very important because they are taking forward our culture of Karnataka. So it is very important that people take forward the culture through the Sanghas association, so that our little kids don't forget our culture. So they are making big effort to take our culture forward. So I would like to congratulate them because for continuous 63 years they're doing it. It's a very big thing. And again,
to organize a function every year and bringing people together is not simple. And I know Nityanand is struggling for the last 2 months, I think so. Nityanand? So like people, there is less here right now. If people will join and come, they will feel just proud to do this program again and again every year. I would like to thank Karnataka Sangha to inviting me as a guest and letting me speak to word. Thank you. I want to congratulate and Goregaon Karnataka Sangha. I have heard a lot about your events, your activities from my relatives who are very active participants. And one thing I really appreciate is that the Sangha has been very active in promoting and supporting education, which I think is one of the greatest gift you can give to a child. And I wish the Sangha continues on that path and helps more and more students achieve their goals. I just want to thank the president and the office bearer. It's been a great honor for me to be invited as a guest here, and I wish the Sangha all the best and hope they continue with this great work in the future. Thank you. ನನಗೆ ಭಾರತ್ ಬ್ಯಾಂಕ್ ಭಾಳ ಸಪೋರ್ಟ್ ಮಾಡ್ತು ನನ್ನ ಕರಿಯರಲ್ಲಿ. 21ನೇ ವರ್ಷದಲ್ಲಿ ಭಾರತ್ ಬ್ಯಾಂಕ್ ಸೇರಿದೆ. 17 ವರ್ಷ ಭಾರತ್ ಬ್ಯಾಂಕಲ್ಲಿದ್ದೆ. ನನ್ನ ಕರಿಯರೆಲ್ಲ ಶೇಪ್ ಮಾಡಲಿಕ್ಕೆ ಭಾರತ್ ಬ್ಯಾಂಕ್ ಭಾಳ ಯೂಸ್ ಆಗಿತ್ತು. ನಾನು ಯಂಗೆಸ್ಟ್ ಮ್ಯಾನೇಜರ್ ಆದದ್ದು 26 ವರ್ಷದಲ್ಲಿ. ನಾನು ಆಫೀಸರಿಂದ ಸೀನಿಯರ್ ಆಫೀಸರ್ ಆಗಲಿಲ್ಲ, ಅಸಿಸ್ಟೆಂಟ್ ಮ್ಯಾನೇಜರ್ ಆಗಲಿಲ್ಲ, ಡೆಪ್ಯೂಟಿ ಮ್ಯಾನೇಜರ್ ಆಗಲಿಲ್ಲ, ಡೈರೆಕ್ಟ್ ಮ್ಯಾನೇಜರ್ ಆದೆ. ಭಾರತ್ ಬ್ಯಾಂಕ್ ಟ್ಯಾಲೆಂಟ್ ರೈಟ್ ಟೈಮಲ್ಲಿ ರಿಕಗ್ನೈಸ್ ಮಾಡಿ ಅದನ್ನು ಅದಕ್ಕೆ ಸರಿಯಾದ ಅಪರ್ಚುನಿಟಿ ಕೊಡ್ತದೆ. ಭಾಳ ಅಂದರೆ ಈಗ ನಾನು ಬಿಡುವಾಗ 2,000 ಕೋಟಿ ಇದ್ದದ್ದು ಈಗ ಬ್ಯಾಂಕ್ 20,000 ಕೋಟಿ ಆಗಿದೆ. 1960ರಲ್ಲಿ ಭಾರತದಲ್ಲಿ 60 ಕೋಟಿ ಜನಸಂಖ್ಯೆ ಇತ್ತು. ಆದರೆ ಜನರಿಗೆ ಊಟ ಕೊಡಲಿಕ್ಕೆ ಆಗ್ತಾ ಇರಲಿಲ್ಲ ದೇಶಕ್ಕೆ. ಧನಧಾನ್ಯ ನಾವು US ಇಂದ ಕೇಳ್ತಾ ಇದ್ದೇವೆ. US ಸೆನೆಟರ್ ಹೇಳಿದ್ರು, ಇಟ್ಸ್ ಬೆಟರ್ ಟು ಲೆಟ್ ಇಂಡಿಯನ್ ಸ್ಟಾರ್ವ್ ಆ್ಯಂಡ್ ಡೈ ರಾದರ್ ದೆನ್ ಗಿವಿಂಗ್ ಅವೇ ಫುಡ್ ಗ್ರೇನ್ಸ್ ಟು ದೆಮ್. ಈಗ 140 ಕೋಟಿ ಆದರೂ ನಮ್ಮ ಹತ್ರ ಫುಡ್ ಗ್ರೇನ್ ಎಕ್ಸ್ಪೋರ್ಟ್ ಮಾಡ್ತಾ ಇದ್ದೇವೆ. ನಾನು ಗ್ರ್ಯಾಜುಯೇಟ್ ಆದಾಗ 1990ಯಲ್ಲಿ ಗ್ರ್ಯಾಜುಯೇಟ್ಸ್ 7-8 ವರ್ಷ ಆದರೂ ಕೆಲಸ ಸಿಗ್ತಿರ್ಲಿಲ್ಲ. ಆಗ ಜನಸಂಖ್ಯೆ ಇದ್ದದ್ದು 80 ಕೋಟಿ. ಈಗ 140 ಕೋಟಿ ಆದರೂ ಗ್ರ್ಯಾಜುಯೇಟ್ ಆದ ಕೂಡಲೇ ಕೆಲಸ ಸಿಗ್ತಾ ಇದೆ. ಏನಾಯಿತು ಈ 40-50 ವರ್ಷದಲ್ಲಿ ಅಂದರೆ ನಮಗೆ ಊಟ ಸಿಗ್ತಾ ಇದೆ. ನಾವು ಬೆಳಿಗ್ಗೆ ಎದ್ದು ಹಾಲಿದು ಲೈನಲ್ಲಿ ನಿಲ್ತಾ ಇಲ್ಲ. ನಾವು ತಿಂಗಳಿಗೆ ಕೆರೋಸಿನ್ದು ಲೈನಲ್ಲಿ ನಿಲ್ತಾ ಇಲ್ಲ. ನಮ್ಮ ಪ್ಯಾರೆಂಟ್ಸ್ ಎಲ್ಲ ಕೆರೋಸಿನ್ದು ಲೈನಲ್ಲಿ ನಿಲ್ತಾ ಇದ್ರು. ನಾವು ನಮ್ಮ ದೇಶದ ಜನಸಂಖ್ಯೆ 3 ಪಟ್ಟು ಹೆಚ್ಚಾದರೂ ನಮಗೆಲ್ಲ ಸವಲತ್ತಿದೆ. ರಸ್ತೆಯಲ್ಲಿ ಕಾಸ್ಟ್ಲಿ ಗಾಡಿ ಇದೆ, ಇಷ್ಟೆಲ್ಲ ಇನ್ಫ್ರಾಸ್ಟ್ರಕ್ಚರ್ ಇದೆ. ಯುವಕರಿಗೆ ಕೆಲಸ ಸಹ ಸಿಗ್ತದೆ, ಕೆಲವರಿಗೆ ಸಿಗೋದಿಲ್ಲ, ಕೆಲವರಿಗೆ ಸಿಗ್ತದೆ. ವರ್ಷಕ್ಕೆ 20 ಲಕ್ಷ ಕೋಟಿಗಿಂತ ಹೆಚ್ಚು IT ಎಕ್ಸ್ಪೋರ್ಟ್ಸ್ ಮಾಡ್ತಾ ಇದ್ದೇವೆ, ಸಾಫ್ಟ್ವೇರ್ ಎಕ್ಸ್ಪೋರ್ಟ್ ಮಾಡ್ತಾ ಇದ್ದೇವೆ, BPO ಎಕ್ಸ್ಪೋರ್ಟ್ ಮಾಡ್ತಾ ಇದ್ದೇವೆ, ನೋಹಾವ್ ಎಕ್ಸ್ಪೋರ್ಟ್ ಮಾಡ್ತಾ ಇದ್ದೇವೆ. ವಿಚ್ ಇಸ್ ವಾಟ್ ವಿ ಆರ್ ಎಕ್ಸ್ಪೋರ್ಟಿಂಗ್ ಥ್ರೂ IT ಈಸ್ ಮೋರ್ ದೆನ್ ದ ಆಯಿಲ್ ಎಕ್ಸ್ಪೋರ್ಟೆಡ್ ಬೈ ಸೌದಿ ಅರೇಬಿಯಾ. ಇಮ್ಯಾಜಿನ್ ನಾವು ಆಯಿಲ್ ಇಂಪೋರ್ಟ್ ಮಾಡೋದು ಅದರದ್ದು ಡಬಲ್ ನಾವು IT ಎಕ್ಸ್ಪೋರ್ಟ್ ಮಾಡ್ತಾ ಇದ್ದೇವೆ. ಈ IT ಎಕ್ಸ್ಪೋರ್ಟಿಂದ ಏನಾಗ್ತದೆ, IT ಕಂಪನಿಗೆ ಹಣ ಸಿಗ್ತದೆ. IT ಎಲ್ಲಿದ್ದ ಎಂಪ್ಲಾಯೀಸ್ ಮನೆ ತಗೊಳ್ತಾರೆ, ಕಾರ್ ತಗೊಳ್ತಾರೆ. ಕಾರ್ ತಗೊಂಡ ನಂತರ ಸ್ಟೀಲ್ಗೆ ಡಿಮಾಂಡ್ ಬರ್ತದೆ, ಸಿಮೆಂಟಿಗೆ ಡಿಮಾಂಡ್ ಬರ್ತದೆ, ಎಂಪ್ಲಾಯ್ಮೆಂಟ್ ಜನರೇಟ್ ಆಗ್ತದೆ. ನಂದು ಒಂದೇ ಅಂದರೆ ಯುವಕರಿಗೆ ನಿಮಗೆ ಜಾಬ್ ಸಿಗಬೇಕಾದ್ರೆ ಎಕಾನಮಿ ಗ್ರೋ ಆಗಬೇಕು. ಎಕಾನಮಿ ಗ್ರೋತಲ್ಲಿ ನಿಮ್ಮದು ಪಾರ್ಟಿಸಿಪೇಷನ್ ಇರಬೇಕು, ನಿಮ್ಮದು ಇಂಟ್ರೆಸ್ಟ್ ಇರಬೇಕು, ನಿಮ್ಮದು ಸ್ಕಿಲ್ ಇರಬೇಕು, ನಿಮ್ಮದು ಟ್ಯಾಲೆಂಟ್ ಇರಬೇಕು. ದೇಶವನ್ನು ಪ್ರೋಗ್ರೆಸ್ ಮಾಡುವ ಸ್ಕಿಲ್ಲಲ್ಲಿ ನೀವು ಉನ್ನತರಾದರೆ ನಿಮಗೂ ಕೆಲಸ ಸಿಗ್ತದೆ, ದೇಶ ಸಹ ಪ್ರೋಗ್ರೆಸ್ ಆಗ್ತದೆ. ಎಲ್ಲ ಪುಟ್ಟ ಮಕ್ಕಳಿಂದ ಹಿಡಿದು ದೊಡ್ಡವರಿಂದ ಹಿಡಿದು ಎಲ್ಲ ಪ್ರೋಗ್ರಾಮ್ ಮಾಡಿದವರು ಎಲ್ಲರಿಗೂ ನಾನು ಅಭಿನಂದನೆ ಕೊಡ್ತೀನಿ ನನ್ನ ಕಡೆಯಿಂದ. ಮತ್ತು ರವಿ ಅಣ್ಣ ಸಹ ನಮಗೆ ತುಂಬ ಹತ್ತಿರದಲ್ಲಿದ್ದಾರೆ, ರವಿ ಅಣ್ಣ ಶೆಟ್ಟಿ. ಹಾಗೆಯೇ ನಮ್ಮ ಸೂರ್ಯಣ್ಣನು ನಮಗೆ ಭಾರಿ ಹತ್ತಿರದಿಂದ, ಜಯಣ್ಣಂದು ನಮ್ಮ ತಂದೆಯವರಿಂದ ಫ್ರೆಂಡ್ಶಿಪ್ ಇದೆ. ಅದೇ ರೀತಿ ನಮ್ಮ ಶಂಕರಣ್ಣ ತುಂಬ ಒಳ್ಳೇದು ಮಾತಾಡಿದ್ದಾರೆ. ತುಂಬ ಧನ್ಯವಾದ, ತುಂಬ ಒಳ್ಳೆ ಇನ್ಫಾರ್ಮೇಷನ್ ಕೊಟ್ಟಿದ್ದೀರಾ. ಯುವಕರಿಗೂ ಸಹ ಒಳ್ಳೆ ಪ್ರೋತ್ಸಾಹ ಕೊಟ್ಟಿದ್ದೀರಾ. ಅದೇ ರೀತಿ ನಮ್ಮ ಪ್ರವೀಣಣ್ಣ ಈಗ ಹೊಸ ಬಂಟರ ಸಂಘದ ಅಧ್ಯಕ್ಷ ಆಗಿದ್ದಾರೆ, ತುಂಬ ಖುಷಿ ಆಗ್ತದೆ. ನಿಮಗೂ ಸಹ ಅಭಿನಂದನೆಗಳು ಸರ್.
ತುಂಬ ಖುಷಿ ಆಗ್ತದೆ. ತಾವೆಲ್ಲ ಒಂದು ವಿದ್ಯಾವಂತರು ಮತ್ತು ಎಲ್ಲ ದೊಡ್ಡ ವಿಚಾರವಂತರುಗಳು ಈ ಸಂಘ ಸಮಿತಿಯಲ್ಲಿ ಯಾರು ಬರ್ತಾರೆ, ಅದೇ ರೀತಿ ಸಂಘ ಸಮಿತಿಗಳು ಮುಂದರಿತದೆ. ಮತ್ತು ಎಲ್ಲರಿಗೂ ಇವತ್ತೇನೆಂದರೆ ಒಂದು ಪೊಸಿಷನ್ ಬಂದ ಮೇಲೆ ಸಂಘ ಸಮಿತಿಯಲ್ಲಿ ಎಲ್ಲರಿಗೂ ಸಪೋರ್ಟ್ ಮಾಡಬೇಕು. ಅದೇ ರೀತಿ ನಾನು ನಿತ್ಯಾನಂದ ಸರ್ಗೆ ನನ್ನ 2 ಮಾತು ಮುಗಿಸ್ತೀನಿ. ಮತ್ತು ತಾವು ಹೇಳ್ದಂಗೆ ನಾವು ನಿಮ್ಮ ಜೊತೆ ಇದ್ದೀವಿ. ಅವರು ಪರಿಸರದ ಕನ್ನಡ ಶಾಲೆಯ ಪ್ರತಿಭಾವಂತ ಮಕ್ಕಳಿಗೆ ವಿದ್ಯಾರ್ಥಿ ವೇತನ ವಿತರಿಸಲಾಯಿತು. ಹಾಗೂ ಸಮಾರಂಭಕ್ಕೆ ಧನ ಸಹಾಯ ಮಾಡಿದವರನ್ನು ಗೌರವಿಸಲಾಯಿತು. ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಪ್ರವೀಣ್ ಭೋಜ್ ಶೆಟ್ಟಿ ಅವರು, ಗೋರೆಗಾಂವ್ ಕರ್ನಾಟಕ ಸಂಘವು ವಿಭಿನ್ನ ಕಾರ್ಯಕ್ರಮಗಳನ್ನು ನಿರಂತರವಾಗಿ ಹಮ್ಮಿಕೊಂಡು ಮುಂಬೈಯಲ್ಲಿ ಕನ್ನಡ ಭಾಷೆ ಸಂಸ್ಕೃತಿಯನ್ನು ಉಳಿಸುವ ಮಹಾನ್ ಕಾರ್ಯ ಮಾಡುತ್ತಿದೆ ಎಂದರು. 63 ವರ್ಷ ನಾಡ ಹಬ್ಬ ಮಾಡಿ 23 ಅಧ್ಯಕ್ಷರನ್ನು ಹೊಂದಿದ ಈ ಸಂಘ ಈಗ ನಿತ್ಯಾನಂದ ಕೋಟೆ ಅಧ್ಯಕ್ಷತೆಯಲ್ಲಿ ತುಂಬ ಅತ್ಯುತ್ತಮವಾಗಿ ಕೆಲಸ ಮಾಡಿದೆ ಅಂತ ಹೇಳಲಿಕ್ಕೆ ನನಗೆ ತುಂಬ ಸಂತೋಷ ಆಗ್ತದೆ. ಅವ್ರು ಹೇಳಿದರು, ದುಡಿದವರು ದುಡಿದು ಮಡಿದವರು ಅಂತ. ಸುಮಾರು 23 ಅಧ್ಯಕ್ಷರಲ್ಲಿ ಈಗ ಎಷ್ಟು ಅಧ್ಯಕ್ಷರಿಲ್ಲ, 8 ಮಂದಿ ಇಲ್ಲ. ಆದರೂ ಸಂಘ ನೋಡಿ, ಸಂಘ ವರ್ಷಕ್ಕೆ ವರ್ಷ ಹೋದಂತೆ ಬಲಿಷ್ಠವಾಗುತ್ತದೆ. ಇದು ರಿಟೈರ್ ಆಗುವ ಸಂಘ ಅಲ್ಲ. ಸೂರ್ಯಕಾಂತ್ ಹೇಳಿದರು 66 ವರ್ಷ ರಿಟೈರ್ ಅಂತ. ಅದು ಮನುಷ್ಯನಿಗೆ, ಸಂಘಕ್ಕೆ ಎಷ್ಟು ವರ್ಷ ಜಾಸ್ತಿ ಆಗ್ತದ ಅಷ್ಟು ವರ್ಷ ಸಂಘ ಬಲಿಷ್ಠ ಆಗ್ತದೆ. ನೋಡಿ, ಈ ಸಂಘ ಎಂತ ಒಳ್ಳೆ ಒಳ್ಳೆ ಕೆಲಸ ಮಾಡಿದೆ. ತುಳು ಡೇ, ಫೌಂಡೇಶನ್ ಡೇ, ಸೀನಿಯರ್ ಸಿಟಿಸನ್ ಡೇ, ಇಂಟರ್ನ್ಯಾಷನಲ್ ವುಮೆನ್ಸ್ ಡೇ, ಕರ್ನಾಟಕ ರಾಜ್ಯೋತ್ಸವ ಡೇ, ಇಂಟರ್ನ್ಯಾಷನಲ್ ಯೋಗ ಡೇ, ಆಟಿಡೊಂಜಿ ದಿನ, ನಾಟಕ ವಾಚನ, ಪುರಂದರದಾಸರ ಕೀರ್ತನ ವಾಚನ, ಒಳ್ಳೊಳ್ಳೆ ಕೆಲಸ ಮಾಡ್ತದೆ. ಅಂದರೆ ಈ ಸಂಗಮ ಅಂದರೆ ಈ ಸಂಗಮಕ್ಕೆ ಎಲ್ಲ ಒಟ್ಟು ಸೇರಿ ವಿಭಿನ್ನ ವಿಚಾರ ಮತ್ತು ಚಿಂತನೆಯನ್ನು ಮಾಡಿ ಯೋಜನೆಗೆ ಪರಿವರ್ತಿಸಿ ಸಮಾಜಕ್ಕೆ ಅನುಕೂಲ ಆಗುವಂತೆ ಈ ಸಂಘ ಅತ್ಯುತ್ತಮವಾಗಿ ಕೆಲಸ ಮಾಡ್ತದೆ ಅಂತ ಹೇಳಿ ನನಗೆ ಮತ್ತಷ್ಟು ಸಂತೋಷವಾಗ್ತದೆ. ಆ ನಿಟ್ಟಿನಲ್ಲಿ ಈ ಗೋರೆಗಾಂವ್ ಸಂಘ ಒಳ್ಳೆಯ, ಈ ಮರಾಠಿ ಮಣ್ಣಿನಲ್ಲಿ ಒಳ್ಳೆಯ ಕೆಲಸವನ್ನು ಮಾಡುವುದರ ಒಟ್ಟಿಗೆ ಕನ್ನಡ ಭಾಷೆಯನ್ನು ಬೆಳೆಸಿ ಉಳಿಸುವುದರಲ್ಲಿ ಸಹಕಾರ ಆಗುತ್ತದೆ ಎಂದು ಹೇಳಕ್ಕೆ ಮತ್ತಷ್ಟು ಅಭಿಮಾನ. ಆಸ್ತಿಯ ಮೇಲಿರುವ ಮೋಹ ಮಾಸ್ತಿಯ ಮೇಲೆ ಇದ್ದಿದ್ದರೆ, ಚಿನ್ನದ ಮೇಲಿರುವ ಮೋಹ ರನ್ನನ ಮೇಲಿದ್ದರೆ, ಹಂಪೆಯ ಮೇಲಿರುವ ಮೋಹ ಪಂಪನ ಮೇಲಿದ್ದರೆ, ಕನ್ನಡಿಯ ಮೇಲಿರುವ ಮೋಹ ಕನ್ನಡದ ಮೇಲಿದ್ದರೆ ನಮ್ಮೆಲ್ಲರ ಬಾಳು ಇನ್ನಷ್ಟು ಚೆನ್ನಾಗಿ ಚರಿತ್ರೆಯಲ್ಲಿ ಬರೆಯಲ್ಪಡುವುದೆಂದು ಹೇಳುತ್ತಾ, ಇವತ್ತು ನಮ್ಮೆಲ್ಲರ ಕನ್ನಡ ಮಾತನಾಡುವ ನನ್ನ ಪ್ರೀತಿಯ ಬಂಧು ಭಗಿನಿಯರಿಗೆ ಪುನಃ ಒಮ್ಮೆ ವಂದನೆಯನ್ನು ಅರ್ಪಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಸಿರಿಗನ್ನಡಂ ಗೆಲ್ಗೆ, ಜೈ ಶ್ರೀರಾಮ್. ಉಪಸ್ಥಿತರಿದ್ದ ಗಣ್ಯರನ್ನು ಸತ್ಕರಿಸಲಾಯಿತು. ಸಂಘದ ಪಾರುಪತ್ಯಗಾರ ಜಿಟಿ ಆಚಾರ್ಯ, ಉಪಾಧ್ಯಕ್ಷ ವಿಶ್ವನಾಥ್ ಶೆಟ್ಟಿ, ಗೌರವ ಕೋಶಾಧಿಕಾರಿ ಎಂ ಆನಂದ್ ಶೆಟ್ಟಿ, ಗೌರವ ಕಾರ್ಯದರ್ಶಿ ಸರಿತಾ ಸುರೇಶ್ ನಾಯಕ್ ವೇದಿಕೆಯಲ್ಲಿದ್ದರು. ಗಣೇಶ್ ಕುಮಾರ್ ಕಾರ್ಯಕ್ರಮ ನಿರ್ವಹಿಸಿದರೆ ಸರಿತಾ ಸುರೇಶ್ ನಾಯಕ್ ಕೊನೆಯಲ್ಲಿ ವಂದಿಸಿದರು. ಶಿವಾನಂದ ಶೆಟ್ಟಿ, ಗುಣೋದಯ ಐಲ್ ಸಹಕರಿಸಿದರು. ಬಳಿಕ ಮುಂಬಯಿಯ ವಿವಿಧ ಸಂಘ ಸಂಸ್ಥೆಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಿತು. ಸರಸದಲ್ಲಿ
ನನಗೆ ಪಸಂದಾಗವನೇ ದಿನವಿಡೀ ನಡೆದ ಗೋರೆಗಾಂವ್ ಕರ್ನಾಟಕ ಸಂಘದ 63ನೇ ನಾಡಹಬ್ಬವು ಕೃತಿ ಬಿಡುಗಡೆ, ವಿಚಾರಗೋಷ್ಠಿ ಹಾಗೂ ವೈವಿಧ್ಯಮಯ ಸಾಂಸ್ಕೃತಿಕ ಕಾರ್ಯಕ್ರಮದೊಂದಿಗೆ ಅರ್ಥಪೂರ್ಣವಾಗಿ ವಿಜೃಂಭಣೆಯಿಂದ ಜರುಗಿತು. ಗೋರೆಗಾಂವ್ ಕರ್ನಾಟಕ ಸಂಘವು ಸಂಘಟನಾ ಚತುರ, ಸಮರ್ಥ ಅಧ್ಯಕ್ಷರಾದ ನಿತ್ಯಾನಂದ ಡಿ ಕೋಟ್ಯಾನ್ ಅವರ ನೇತೃತ್ವದಲ್ಲಿ ಪದಾಧಿಕಾರಿಗಳ, ಪಾರುಪತ್ಯಗಾರರ, ಮಹಿಳಾ ವಿಭಾಗದ, ಯುವ ವಿಭಾಗದ ಹಾಗೂ ಉಪಸಮಿತಿಯ ಸದಸ್ಯರ ಸಹಕಾರದಿಂದ ವರ್ಷವಿಡೀ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವ ಮೂಲಕ ಮುಂಬೈ ಕನ್ನಡಿಗರನ್ನು ಒಟ್ಟು ಸೇರಿಸುತ್ತಿದೆ. ಗಣ್ಯರು ಹಚ್ಚಿದ ದಿವ್ಯ ಜ್ಯೋತಿ ಬೆಳಗಲಿ, ಗೋರೆಗಾಂವ್ ಕರ್ನಾಟಕ ಸಂಘದ ಚರಿತೆಯ ದೀಪ ಬೆಳಗಲಿ, ಬೆಳಗಲಿ ಬೆಳಗಲಿ ನಾಡ ದೀಪ ಬೆಳಗಲಿ. ಸಾಹಿತ್ಯಿಕ, ಸಾಂಸ್ಕೃತಿಕ, ಧಾರ್ಮಿಕ, ಶೈಕ್ಷಣಿಕ ಕ್ಷೇತ್ರಕ್ಕೆ ತಲೆಬಾಗಿ ಸದಾ ಸೇವೆಗೈಯುವ ಗೋರೆಗಾಂವ್ ಕರ್ನಾಟಕ ಸಂಘದ ಚರಿತೆಯ ದೀಪ ಬೆಳಗಲಿ, ಬೆಳಗಲಿ ಬೆಳಗಲಿ ನಾಡ ದೀಪ ಬೆಳಗಲಿ. ನಂದ ದೀಪ ಬೆಳಗಲಿ, ದಿವ್ಯ ಜ್ಯೋತಿ ಬೆಳಗಲಿ, ಗೋರೆಗಾಂವ್ ಕರ್ನಾಟಕ ಸಂಘದ ಚರಿತೆಯ ದೀಪ ಬೆಳಗಲಿ, ಬೆಳಗಲಿ ಬೆಳಗಲಿ ನಾಡ ದೀಪ ಬೆಳಗಲಿ, ಬೆಳಗಲಿ ಬೆಳಗಲಿ ನಾಡ ದೀಪ ಬೆಳಗಲಿ. ಯೋಗೇಶ್ ಪುತ್ರನ್ ಜೊತೆ ವಾಣಿ ಪ್ರಸಾದ್, ಮುಂಬೈ ನ್ಯೂಸ್.